ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಒಂದು ಫಂಕ್ಷನ್ ಇತ್ತು, ಹೋಗಿದ್ವಿ. ನಮ್ಮ ಹಸ್ಬೆಂಡ್ ಫ್ರೆಂಡ್ ಮಗಳದ್ದು ನೇಮಿಂಗ್ ಸೆರ್ಮನಿ. ಮಗು ಹುಟ್ಟು 11 ಡೇಸ್ಗೆ ಅವ್ರು ನೇಮಿಂಗ್ ಸೆರ್ಮನಿ ಮಾಡ್ತಾರಂತೆ. ಸೊ ಹೋಗಿದ್ವಿ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ನಾನು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಈಗ ಮಗುನ ತೊಟ್ಲಿಗೆ ಹಾಕ್ತಾ ಇದ್ದಾರೆ. ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಈಗ ನೇಮಿಂಗ್ ಸೆರೆಮನಿ ನಡೀತಿದೆ. ತ್ರಿಷಿಕಾ ಅಂತ ಮಗು ಹೆಸರಿಟ್ಟಿದ್ದಾರೆ. ಮೊದಲನೇ ಮಗು ಹೆಸರು ತನ್ವಿಕಾ ಅಂತ. ಚೆನ್ನಾಗಿದೆ ಅಲ್ಲ ನೇಮು, ತನ್ವಿಕಾ ತ್ರಿಷಿಕಾ. ಇವರು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಬಿಸ್ನೆಸ್ ಪಾರ್ಟ್ನರ್ ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿ ಫ್ರೆಂಡು ಥರ. ನಾವು ಎರಡು ಫ್ಯಾಮಿಲಿ. ನೇಮಿಂಗ್ ಸೆರೆಮನಿ ಎಲ್ಲ ಮುಗೀತು. ಮಗು ಒಂದು ಫೋಟೋ ತೊಗೊತಿದ್ಲಲ್ಲ, ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ವಿಡಿಯೋ ಕೂಡ ಮುಂದೆ ಪ್ಲೇ ಮಾಡಿದ್ದೀನಿ, ನೋಡಿ. ಪಾಪುದು ಒಂದು ಹಂಗೆ ಒಂದು ವೀಡಿಯೋಸ್ ತೊಗೊಂಡೆ. ಆಮೇಲೆ ನೆಕ್ಸ್ಟು ನಾವು ಒಂದು ಫೋಟೋ ತೆಗೆಸ್ಕೊಂಡ್ವಿ ಮಗು ಎತ್ಕೊಂಡು. ತನ್ವಿಕಾ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ಲು. ವೀಡಿಯೋಸ್ ಹಾಕಿದ್ದೀನಿ ನೋಡಿ. ತನ್ವಿಕಾ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳಲ್ವ. ಮಕ್ಳಿಗೆ ಡ್ಯಾನ್ಸ್ ಮಾಡೋದೇ ಒಂದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ, ನಮ್ಮ ಬಾವವ್ರ ಮನೆ ಸಂಜೆ ಕತೆ ಇತ್ತು ದವಸಪೇಟೆಯಲ್ಲಿ. ನಮ್ಮ ಹಸ್ಬೆಂಡ್ ಅವ್ರ ಊರು ದವಸಪೇಟೆ ಕಡೆ ಹೊರಟಿದ್ದೀವಿ. ನಾನು, ನನ್ನ ಹಸ್ಬೆಂಡು, ನನ್ನ ದೊಡ್ಡ ಮಗಳು. ನಾವು ಹೋಗೋಷ್ಟು ಸ್ವಲ್ಪ ನೈಟೇ ಆಗಿತ್ತು. ನಾವೇ ಸ್ವಲ್ಪ ಲೇಟಾಗಿ ಬಿಟ್ವಿ. ಯಾಕಂದರೆ ಕತೆ ಅಂದರೆ ನೈಟೇ ಅಲ್ವ ಇರೋದು ಕತೆ. ಅದಕ್ಕೆ ಸ್ವಲ್ಪ ಲೇಟಾಗಿ ಬಿಟ್ವಿ. ಇವಾಗ ದವಸಪೇಟೆಯಲ್ಲಿ ಸ್ವಲ್ಪ ನಿಲ್ಲಿಸಿ ಹೂವು, ಹಣ್ಣು, ಪೂಜೆ ಸಾಮಾನೆಲ್ಲ ತೊಗೊಂಡು ಓಡಬೇಕು. ಯಾಕಂದರೆ ನಾವು ನಮ್ಮೂರ ದೇವ್ರಿಗೆ ಕೂಡ ಪೂಜೆ ಇನ್ನೂ ಮಾಡಿಸಿರಲಿಲ್ಲ. ನಮ್ಮೂರಲ್ಲಿ ಈ ವರ್ಷ ಊರ ಹಬ್ಬ ಮಾಡಿಲ್ಲ. ಯಾಕಂದರೆ ದೇವಸ್ಥಾನ ಡೆಮಾಲಿಷ್ ಮಾಡಿದರು, ಅದಕ್ಕೋಸ್ಕರ ಪೂಜೆ ಮಾಡಿರಲಿಲ್ಲ. ಹೆಂಗೂ ಊರಿಗೆ ಹೋಗ್ತಾಯಿದ್ದೀವಲ್ಲ, ಪೂಜೆ ಮಾಡಿಸೋಣ ಅಲ್ಲಿ ಪೂಜೆ ಸಾಮಾನು ತೊಗೊಂಡು ಅಂತ ಇವಾಗ ದವಸಪೇಟೆ ಕಡೆ ಹೋಗ್ತಿದ್ದೀವಿ. ದವಸಪೇಟೆಯಲ್ಲಿ ಹೂವೆಲ್ಲ ಚೆನ್ನಾಗಿ ಸಿಗುತ್ತೆ. ನಾವಿಲ್ಲೇ ಯಾವಾಗಲೂ ತೊಗೊಳ್ಳೋದು. ಊರ ಕಡೆ ಬಂದಾಗ ಚೆನ್ನಾಗಿ ಕೊಡ್ತಾರೆ. ರೇಟ್ ಕೂಡ ಹೂವು ಅದ ನೋಡಿ, ಇಷ್ಟು ದೊಡ್ಡ ಹಾರನೆಲ್ಲ ಒಂದು ಒಳ್ಳೆ ರೇಟಿಗೆ ಕೊಡ್ತಾರೆ. ಇದು ನೋಡಿ ದವಸಪೇಟೆ ಸರ್ಕಲ್ಲು. ಇಲ್ಲಿ ವೈರಲ್ ಆಗಿದೆ ಅಲ್ವ ಸಿಲ್ವರ್ ಜ್ಯುವೆಲರಿ ದವಸಪೇಟೆಯಲ್ಲಿ, ಅದು ಈ ಸರ್ಕಲಲ್ಲೇ ಬರೋದು. ಇವಾಗ ಊರ ಕಡೆ ಹೊರಟ್ವಿ. ದೇವಸ್ಥಾನ ಹತ್ರ ಬಂದಿದ್ವಿ. ಡೆಮಾಲಿಷ್ ಮಾಡಿರೋದ್ರಿಂದ ಪಕ್ಕದಲ್ಲಿ ಗಣಪತಿ ದೇವಸ್ಥಾನ ಇದೆ ಚಿಕ್ಕದು. ಅಲ್ಲಿ ಎಲ್ಲ ದೇವರು ಇಟ್ಟಿದ್ದಾರೆ. ಇದು ನೋಡಿ ಗಣಪತಿ ದೇವಸ್ಥಾನ. ಅಲ್ಲೇ ನಮ್ಮ ಊರ ದೇವರು, ಹೆಣ್ಣು ದೇವರು ಕೂಡ ಅಲ್ಲೇ ಇಟ್ಟಿದ್ದಾರೆ. ಪಕ್ಕದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ. ನಾವು ಹೋದಾಗ ಮಹಾಮಂಗಳಾರತಿ ನಡೀತಾ ಇತ್ತು.
ರಾತ್ರಿ ಬೆಳಕಲ್ಲಿ ದೇವ್ರು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪೂಜೆ ಎಲ್ಲ ಚೆನ್ನಾಗಾಯಿತು. ಮುಗಿಸ್ಕೊಂಡು ನಮ್ಮ ಬಾವನ ಮನೆ ಹತ್ರ ಕತೆ ಅಂತ ಹೇಳಿದ್ನಲ್ಲ, ಅಲ್ಲಿ ಬಂದಿದ್ದೀವಿ. ಇದು ನಮ್ಮ ಬಾವನ ಮನೆ ಎಂಟ್ರೆನ್ಸು. ಮನೆ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಅವರು. ತೋಟದಲ್ಲಿ ಕಟ್ಕೊಂಡಿದ್ದಾರೆ. ತೋಟದಲ್ಲಿ ಅಂದರೆ ಸ್ಪೇಷಿಯಸ್ ಆಗಿರುತ್ತಲ್ವ, ಹೊರಗಡೆ ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ. ಒಳಗಡೆ ಪೂಜೆ ಸಾಮಾನು ನಾವು ತಂದಿದ್ವಿ. ಪೂಜೆ ಸಾಮಾನು ಕೊಟ್ಟು ಪೂಜೆ ಮಾಡಿಸ್ಕೊಳ್ಳೋಂತ ಒಳಗಡೆ ಬಂದ್ವಿ. ನೋಡಿ, ಷಣ್ಮಾತ್ಮ ದೇವರು ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಎರಡೂ ಮಾಡಿಸಿದ್ದಾರೆ. ಪೂಜೆ ಎಲ್ಲ ಚೆನ್ನಾಗಾಯಿತು. ಅಲಂಕಾರ ಚೆನ್ನಾಗಿ ಮಾಡಿದರು. ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.